ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭ ಪೂಜಾ ಟಿಪ್ಸ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಡಿಸೆಂಬರ್ 20ನೇ ತಾರೀಕು ಪಂಚಮಿ ಇದೆ. ವಾರಾಹಿ ದೇವಿಗೆ ಪಂಚಮಿ, ಅಷ್ಟಮಿ ಹಾಗೆಯೇ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ. ಅದರಲ್ಲೂ ನಮಗೆ ಪಂಚಮಿ, ಅಷ್ಟಮಿ ಆಗ್ಬೋದು ಅಥವಾ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಬಂದರೆ ಇನ್ನೂ ಶಕ್ತಿ ಇರುತ್ತೆ. ಈ ಸಾರಿ ನಮಗೆ 20ನೇ ತಾರೀಕು ಶುಕ್ರವಾರ ಬೇರೆ ಬಂದಿದೆ. ಅದರ ಜೊತೆ ವಾರಾಹಿ ದೇವಿಗೆ ಪಂಚಮಿ ಕೂಡ ಇದೆ. ಈ ದಿನಗಳಲ್ಲಿ ನಾವು ಮಾಡುವಂಥ ಈ ಕೆಲಸದಿಂದ ನಿಮಗೆ ಎಷ್ಟೇ ಸಾಲ ಇದ್ದರೂ ಕೂಡ ಅತಿ ಶೀಘ್ರವಾಗಿ 3 ಪಂಚಮಿಗಳಲ್ಲಿ ತೀರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ 3 ಪಂಚಮಿಗಳಲ್ಲಿ ಯಾವ ಕೆಲಸವನ್ನು ಮಾಡಬೇಕು, ಯಾವ ವಸ್ತು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಸಾರಿ ನಮಗೆ 20ನೇ ತಾರೀಕು ಶುಕ್ರವಾರ ಪಂಚಮಿ ಇದೆ. ಹಾಗಾಗಿ ನೀವು ಪಂಚಮಿ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ, ಮನೆಯಲ್ಲಿ ಪೂಜೆ ಎಲ್ಲ ಆದ ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಅಕಸ್ಮಾತ್ ಮೇಡಮ್ ನಾನು ಈ ವಾರ ನೋಡೋಕ್ಕಾಗಲಿಲ್ಲ, ನೆಕ್ಸ್ಟ್ ನೋಡಿದೆ ಅಂದಲ್ಲಿ ಯಾವ ದಿನ ಮಾಡಬೇಕು ಅಂದಲ್ಲಿ ನೆಕ್ಸ್ಟ್ ಪಂಚಮಿ ಬರುತ್ತಲ್ಲ ಆ ದಿನಗಳಲ್ಲಿ ನೀವು ಮಾಡಬೇಕಾಗತ್ತೆ. ಯಾಕೆಂದರೆ ಪಂಚಮಿ ತುಂಬಾ ಶಕ್ತಿ ಇರುತ್ತೆ. ಅಮ್ಮನನ್ನು ನೀವು ಏನು ಬೇಡಿಕೊಂಡ್ರೆ ಅದು ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಸಾಲ, ಯಾರಿಗೆ ಸಾಲ ಇರಲ್ಲ ಹೇಳಿ? ಎಲ್ಲರಿಗೂ ಸಾಲ ಇದ್ದೇ ಇರುತ್ತೆ. ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ, ಯಾವುದೇ ಒಂದು ದೊಡ್ಡ ಕೆಲಸ ಮಾಡಬೇಕಂದ್ರೂ ಸಾಲ ಮಾಡಲೇಬೇಕಾಗತ್ತೆ. ಎಲ್ಲರೂ ಒಂದಲ್ಲ ಒಂದು ರೀತಿಯಾಗಿ ಸಾಲ ಮಾಡಿರ್ತೀರಿ. ಮದುವೆ ಮಾಡಬೇಕಂದ್ರೆ ಸಾಲ ಮಾಡಬೇಕು, ಮನೆ ಕಟ್ಟಬೇಕಂದ್ರೆ ಸಾಲ ತೊಗೊಂಡಿರ್ತೀರಿ, ಸೈಟ್ ತೊಗೊಬೇಕಂದ್ರೆ ಸಾಲ ತೊಗೊಂಡಿರ್ತೀರಿ, ಎಜುಕೇಷನ್ಗೆ ಸಾಲ ತೊಗೊಂಡಿರ್ತೀರಿ. ಈ ರೀತಿಯಾಗಿ ಹಲವಾರು ಸಾಲಗಳನ್ನು ಮಾಡಿಕೊಂಡು ಅದನ್ನು ಬರೀ ಬಡ್ಡಿನೇ ಕಟ್ತಾ ಇರ್ತೀರಿ ಹೊರತು ಅಸಲು ತೀರ್ತಾನೆ ಇರಲ್ಲ. ಹಾಗಾಗಿ ಈ ಕೆಲಸವನ್ನು ಮಾಡೋದ್ರಿಂದ ನೀವು 3 ಪಂಚಮಿ ದಿನ ಮಾಡಬೇಕಾಗತ್ತೆ. ಈ ಪಂಚಮಿ ಮಾಡಿದ್ರಿ ಅಂದರೆ ನೆಕ್ಸ್ಟ್ 2 ಪಂಚಮಿ ಮಾಡೋಷ್ಟರಲ್ಲಿ ನಿಮಗೆ ಸಾಲಗಳೆಲ್ಲ ತೀರುತ್ತೆ ಸ್ನೇಹಿತರೆ. ಎಷ್ಟೇ ಕೋಟಿ ಸಾಲ ಇದ್ದರೂ ಕೂಡ ತೀರುತ್ತೆ. ಹಾಗಾಗಿ ಪಂಚಮಿ ದಿನವೇ ಇದನ್ನು ಮಾಡಬೇಕಾಗತ್ತೆ. ನಿಮಗೆ ಯಾವ ವಾರನಾದರೂ ಪರವಾಗಿಲ್ಲ, ಆದರೆ ಆ ದಿನ ಪಂಚಮಿ ಇರಬೇಕು. ವಾರಾಹಿ ದೇವಿಯನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ವಾರಾಹಿ ದೇವಿಗೆ ದೀಪವನ್ನು ಹಚ್ಚಿ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ತುಂಬಾ ಸಿಂಪಲ್ ಇದೆ. ಇದಕ್ಕೇನು ತುಂಬಾ ಖರ್ಚು ಕೂಡ ಆಗಲ್ಲ. ಮನೇಲಿ ಎಲ್ಲರ ಮನೇಲಂತೂ ಸಾಸಿವೆ ಅಂತೂ ಇದ್ದೇ ಇರುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಇದ್ದರೆ ಸಾಕು, ನಿಮ್ಮ ಸಾಲಗಳೆಲ್ಲ ಅತಿ ಈಸಿಯಾಗಿ ತೀರಿಸ್ಕೊಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಡಿಸೆಂಬರ್ 20ನೇ ತಾರೀಕು ಪಂಚಮಿ ಇದೆ. ಹಾಗಾಗಿ ಸಂಜೆ ಗೋಧೂಳಿ ಸಮಯದಲ್ಲೇ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ, ಕೈಕಾಲು ಮುಖ ತೊಳ್ಕೊಂಡು ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿದಿರಲ್ಲ, ಮಾಮೂಲಿ ಎಷ್ಟು ದೀಪ ಹಚ್ಚಿದಿರೋ ಅಷ್ಟೂ ದೀಪಗಳನ್ನು ಹಚ್ಚಿ ವಾರಾಹಿ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದರೂ ಅದ್ರ ಮುಂದೆ ನೀವು ಒಂದು ದೀಪವನ್ನು ಹಚ್ಚಬೇಕಾಗತ್ತೆ. ಅಕಸ್ಮಾತ್ ಫೋಟೋ ವಿಗ್ರಹ ಇಲ್ಲ ಅಂದರೆ ಚಿಂತೆ ಮಾಡೋದು ಬೇಡ, ಒಂದು ದೀಪವನ್ನು ಹಚ್ಚಬೇಕಾಗತ್ತೆ. ವಾರಾಹಿ ದೇವಿ ಅಂತ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ದೀಪವನ್ನು ನೀವು ಸಪ್ರೇಟ್ ದೀಪವನ್ನು ಹಚ್ಚಿ ಆ ದೀಪದಲ್ಲಿ ನೀವು ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗತ್ತೆ. ಅಮ್ಮನನ್ನು ಬೇಡ್ಕೊಬೇಕು. ವಾರಾಹಿ ದೇವಿಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಅಮ್ಮ, ನನ್ನ ಸಾಲಗಳೆಲ್ಲ ಅತಿ ಶೀಘ್ರವಾಗಿ ತೀರಲಿ, ನಾನು 3 ಪಂಚಮಿಗಳಲ್ಲಿ ಸಾಸಿವೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ, 3 ವಾರ ಮುಗಿಯೋಷ್ಟರಲ್ಲೇ ನನ್ನ ಸಾಲಗಳೆಲ್ಲ ತೀರಲಿ ಅಂತ ನೀವು ಅಮ್ಮನ ಹತ್ರ ಸಂಕಲ್ಪ ಮಾಡ್ಕೊಬೇಕಾಗತ್ತೆ. ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನೀವು ಸಾಸಿವೆಯನ್ನು ತಗೊಂಡು ಮನೆಯಿಂದ ಆಚೆ ಹೋಗಬೇಕು. ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನೀವು ತುಳಸಿ ಕಟ್ಟೆ ಮುಂದೆ ಒಂದು ದೀಪವನ್ನು ಹಚ್ಚಿ ನಂತರ ನೀವು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನೀವು ಕೈಯಲ್ಲಿ ಸಾಸಿವೆ ತಗೊಂಡು ಮನೆಯಿಂದ ಹೊರಗಡೆ ಹೋಗಿನೇ ಈ ಕೆಲಸವನ್ನು ಮಾಡಬೇಕಾಗತ್ತೆ. ನೀವು ಅಂಗೈಯಲ್ಲಿ ಹಾಕ್ಕೊಂಡು, ಅಂದರೆ ನೀವು ಆ ಒಂದು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪನೇ ತೊಗೊಬೇಕಾಗತ್ತೆ. ಒಂದು ಅರ್ಧ ಟೀ ಸ್ಪೂನು ಅಥವಾ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನೀವು ಸಾಸಿವೆಯನ್ನು ತೊಗೊಬೇಕಾಗತ್ತೆ. ತೊಗೊಂಡು ನೀವು ಈ ರೀತಿಯಾಗಿ ಮೇನ್ ಡೋರಿಂದ ಆಚೆ ಹೋಗಿನೇ ಈ ಕೆಲಸ ಮಾಡಬೇಕಾಗತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಿಮ್ಮ ಎಡಗೈಯಲ್ಲಿ ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡು ನೀವು ಬಲಗೈಯಿಂದ ಹೆಬ್ಬೆರಳಿನಿಂದ ಈ ರೀತಿಯಾಗಿ ಕ್ಲಾಕ್ ವೈಸ್ 27 ಟೈಮ್ಸ್, ಆ್ಯಂಟಿ ಕ್ಲಾಕ್ ವೈಸು 27 ಟೈಮ್ಸ್, ಅಂದರೆ ಬಲಗಡೆಯಿಂದ ಎಡಗಡೆಗೆ 27 ಸಾರಿ, ಎಡಗಡೆಯಿಂದ ಬಲಗಡೆಗೆ 27 ಸಾರಿ ಈ ರೀತಿಯಾಗಿ ನೀವು ಆ ಸಾಸಿವೆಯನ್ನು ರೊಟೇಟ್ ಮಾಡ್ತಾ ಇರಬೇಕು. ನೀವು ರೊಟೇಟ್ ಮಾಡೋ ಸಮಯದಲ್ಲಿ ಹೇಳ್ಕೊಬೇಕು, ಅಮ್ಮ ನನ್ನ ಸಾಲಗಳೆಲ್ಲ ತೀರಲಿ. ನಿಮ್ಗೆ ಎಷ್ಟು ಸಾಲ ಇದೆ ಆ ಸಾಲಗಳನ್ನೆಲ್ಲ ಹೇಳ್ಕೊಬೇಕಾಗತ್ತೆ. ನನಗಿಲ್ಲಿ 1 ಲಕ್ಷ ಕೊಡಬೇಕು, ಅಲ್ಲೊಂದು 5 ಲಕ್ಷ ಕೊಡಬೇಕು, ಇಲ್ಲಿ ಒಂದು 3 ಲಕ್ಷ ಕೊಡಬೇಕು. ಈ ರೀತಿಯಾಗಿ ನಿಮಗೆ ಎಷ್ಟು ಲಕ್ಷ ಸಾಲ ಇದೆ ಅದನ್ನೆಲ್ಲ
ಹೇಳ್ಕೊತ ನೀವು ಆ ಸಾಸಿವೆಯನ್ನು ರೊಟೇಟ್ ಮಾಡಬೇಕಾಗತ್ತೆ. ಅಂದರೆ ಬೆರಳಿಂದ ಉಜ್ಜಬೇಕಾಗತ್ತೆ ನೀವು. ಈ ರೀತಿಯಾಗಿ ಉಜ್ಜಿದಾದ ಮೇಲೆ ನೀವು ಅದನ್ನು ತಗೊಂಡು ನಿಮ್ಮ ತಲೆ ಮೇಲಿಂದ ಹಿಂದಕ್ಕೆ ಬಿಸಾಕಬೇಕು. ಅಂದರೆ ನಿಮ್ಮ ಫೇಸ್ ಯಾವಾಗಲೂ ಮೇನ್ ಡೋರು ಮನೆ ಒಳಗಡೆ ನೋಡೋ ಥರ ಇರಬೇಕು, ನಿಮ್ಮ ಬ್ಯಾಕ್ ಸೈಡು ಆಚೆ ಇರಬೇಕು. ಅಂದರೆ ಹಿಂದೆಗಡೆ ನೀವು ಏನು ಸಾಸಿವೆ ಇರುತ್ತಲ್ಲ ಅದನ್ನು ಹಿಂದಕ್ಕೆ ಬಿಸಾಕಿ ನೀವು ಮನೆ ಒಳಗಡೆ ಬರಬೇಕಾಗತ್ತೆ. ಮನೆ ಒಳಗಡೆ ಬಂದು ನೀವು ನಂತರ ಸ್ವಲ್ಪ ಕಲ್ಲುಪ್ಪನ್ನು ತೊಗೊಬೇಕು. ಕಲ್ಲುಪ್ಪನ್ನು ತೊಗೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಕಲ್ಲುಪ್ಪನ್ನು ತೊಗೊಂಡು ಇದರಲ್ಲಿ ನೀವು ಕೈ ತೊಳ್ಕೊಬೇಕಾಗತ್ತೆ. ಅಂದರೆ ನೀವು ಶಿಂಕಲ್ಲಾಗಲಿ ಅಥವಾ ವಾಶ್ ಬೇಷನ್ ಎಲ್ಲಾದರೂ ಪರವಾಗಿಲ್ಲ, ನಿಮ್ಮ ಮನೆ ಒಳಗಡೆ ಬಂದು ನಂತರ ಕಲ್ಲುಪ್ಪಿಂದ ನೀವು ಕೈ ತೊಳ್ಕೊಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ 3 ಪಂಚಮಿಗಳು ಮಾಡೋಷ್ಟರಲ್ಲೇ ನಿಮ್ಮ ಸಾಲಗಳು ಎಷ್ಟೇ ಸಾಲ ಇದ್ದರೂ ಕೂಡ, ಅದು ಕೋಟಿಗಟ್ಟಲೆ ಸಾಲ ಇದ್ದರೂ ಕೂಡ ತೀರುತ್ತೆ. ಯಾಕೆಂದರೆ ಈಗ ಎಲ್ಲದಕ್ಕೂ ನಾವು ಸಾಲ ಮಾಡೇ ಇರ್ತೀರಿ. ಒಂದು ಕಾರ್ ತೊಗೊಬೇಕಂದ್ರೆ, ಬೈಕ್ ತೊಗೊಬೇಕಂದ್ರೆ, ಒಂದು ಬಿಸ್ನೆಸ್ ಮಾಡಬೇಕಂದ್ರೆ, ಅಥವಾ ಒಂದು ಮನೆ ಕಟ್ಟಬೇಕಂದ್ರೆ ಯಾವುದಕ್ಕೂ ನಾವು ಸಾಲ ಮಾಡೇ ಇರ್ತೀರಿ. ಎಷ್ಟೇ ವರ್ಷಗಳಾದರೂ ನಮಗೆ ಸಾಲ ತೀರ್ತಾನೇ ಇರಲ್ಲ, ಬರೀ ಬಡ್ಡಿ ಕಟ್ತಾನೆ ಇರ್ತೀರಿ, ಸಾಲನೇ ತೀರ್ತಾ ಇರಲ್ಲ. ಅಂಥವರೆಲ್ಲರೂ 3 ಪಂಚಮಿಗಳಲ್ಲಿ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಾಲಗಳು ಎಷ್ಟೇ ಕೋಟಿಗಟ್ಟಲೆ ಇದ್ದರೂ ಕೂಡ ಸಾಲ ತೀರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರೂ ಸಾಲಗಳು ಶೀಘ್ರವಾಗಿ ತೀರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ನಂದು ಹೊಸ ಚಾನಲ್ಲು, ಹಾಗಾಗಿ ಒಳ್ಳೊಳ್ಳೆ ವೀಡಿಯೋಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.